ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಲೆನಾಡಲ್ಲಿ 2ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಳೆಗಾಲ ಅಂತೂ ಇಲ್ಲಿ ಜೋರಾಗೇ ಇದೆ. ಮಳೆ ತುಂಬಾನೇ ಬರ್ತಾ ಇದೆ. ವೆದರ್ ಕೂಡ ತುಂಬಾ ಚಳಿಯಾಗಿದೆ. ಆದರೂ ಕೂಡ ನಿಮ್ಮ ಜೊತೆ ಇಲ್ಲಿನ ಒಂದು ಅನುಭವವನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಆಸಕ್ತಿ ಇದೆ. ಇಲ್ಲಿ ಈಗ ಹಲಸಿನ ಸೀಸನ್ನು ಕೂಡ ಜೋರಾಗೇ ಇದೆ. ಹಲಸು ಕೂಡ ತುಂಬಾನೇ ಆಗ್ತಾ ಇದೆ. ಇವತ್ತು ಹಲಸಿನ ಹಣ್ಣಿನ ಕಡಬು, ಮಲೆನಾಡಲ್ಲಿ ಹಲಸಿನ ಹಣ್ಣಿನ ಕಡಬು ಕೂಡ ಒಂದು ವಿಶೇಷತೆನೇ. ಅದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಲಸಲ್ಲಿ 2 ವಿಧ ಇದೆ. ಇಲ್ಲಿನ ಮಣ್ಣಿನ ಗುಣಕ್ಕನುಗುಣವಾಗಿ ಅಂಬ್ಲಿ ಹಣ್ಣು ಹಾಗೂ ಬಕ್ಕೆ ಹಣ್ಣು ಅಂತ 2 ಜಾತಿಗಳಿವೆ. ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಅಂಬ್ಲಿ ಹಣ್ಣು ಅಂತ. ಸಾಮಾನ್ಯವಾಗಿ ಇಲ್ಲಿ ಕಡುಬಿಗೆ ಹಲಸಿನ ಹಣ್ಣಿನ ಕಡುಬನ್ನು ಮಾಡೋಕ್ಕೆ, ದೋಸೆಯನ್ನು ಮಾಡೋಕ್ಕೆ ಎಲ್ಲ ಅಂಬ್ಲಿ ಹಣ್ಣನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಸೊಳೆಗಳು ಮೆತ್ತಗಾಗಿರುತ್ತೆ, ಸುಲಭವಾಗಿ ರಸವನ್ನು ತುಂಬ ಹೊಂದಿರುತ್ತೆ. ಈಗ ನೀವು ನೋಡ್ತಾ ಇರೋ ಹಾಗೆ ತುಂಬ ಮೃದುವಾಗಿರುತ್ತೆ. ಇದನ್ನು ಒಂದು ಸಾಣಿಗೆಲ್ಲ ಸಾಣಿಸ್ಕೊಂಡು ಇದರ ರಸವನ್ನು ತೆಗೆದುಕೊಂಡು ಇದಕ್ಕೆ ಬೆಲ್ಲವನ್ನು ಹಾಕಿ, ಸ್ವಲ್ಪ ಉಪ್ಪು, ಯಾಲಕ್ಕಿ ಪುಡಿಯನ್ನು ಹಾಕಿ, ಅಕ್ಕಿ ತುರಿಯನ್ನು ಸೇರಿಸಿ ಮಿಶ್ರಣವನ್ನು ಹದ ಮಾಡಿಕೊಂಡು ಇದನ್ನು ಬಾಳೆ ಎಲೆಯ ಕೊಟ್ಟೆಯಲ್ಲಿ ಒಂದು ಬೇಯಿಸೋದು ಇಲ್ಲಿನ ಸಾಂಪ್ರದಾಯಿಕ ಕಡುಬನ್ನು ತಯಾರಿಸೋ ಪದ್ಧತಿಯಾಗಿದೆ. ತೋಟದಿಂದ ಬಾಳೆ ಎಲೆಯನ್ನು ತಂದು ಈ ರೀತಿಯಾಗಿ ಬೆಂಕಿಯಲ್ಲಿ ಬಾಡಿಸ್ಕೊಂಡು ಕೊಟ್ಟೆಯನ್ನು ಕಟ್ಟೋದ್ರಿಂದ ಬಾಳೆ ಎಲೆಯ ಹಾರ್ಡ್ನೆಸ್ ಹೋಗುತ್ತೆ, ಸಾಫ್ಟಾಗಿ ಬರುತ್ತೆ. ಕೊಟ್ಟೆ ಕಟ್ಟೋಕ್ಕೂ ಕೂಡ ಸುಲಭ ಆಗುತ್ತೆ. ಬಾಳೆ ಎಲೆಯಲ್ಲಿ ಕಡುಬನ್ನು ಮಾಡೋದು ಹಾಗೂ ಬಾಳೆ ಎಲೆಯನ್ನು ಪ್ರತಿದಿನ ಊಟಕ್ಕೆ ಬಳಸೋದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಕೂಡ ಆರೋಗ್ಯ ಶಾಸ್ತ್ರಜ್ಞರ ಪ್ರಕಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಸಾಬೀತಾಗಿದೆ. ಇಲ್ಲಿ ನ್ಯಾಚುರಲ್ ಆಗಿ ತೋಟಗಳಲ್ಲಿ ಬಾಳೆಯನ್ನು ಬೆಳೆಯೋದರಿಂದ ಸುಲಭವಾಗಿ ಸಿಗುತ್ತದೆ ಕೂಡ. ಮಲೆನಾಡಲ್ಲಿ ತೋಟಗಳಲ್ಲಿ ಬಾಳೆಯನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಇಲ್ಲಿ ಮನೆಗಳಲ್ಲಿ ಕೂಡ ಊಟಕ್ಕಾಗಿರ್ಬೋದು, ದೋಸೆ ಎರಿಯೋದಕ್ಕಾಗಿರ್ಬೋದು, ಅಥವಾ ಕಡುಬು ಅಥವಾ ಇನ್ನಿತರೆ ಒಂದು ಅಡಿಗೆಗಳಲ್ಲಿ ಬಾಳೆ ಎಲೆಯನ್ನು ಹೆಚ್ಚಾಗಿ ಇಲ್ಲಿ ಬಳಸಲಾಗುತ್ತೆ. ಮರಗಳಲ್ಲಿ ಬಿಡೋ ಹಣ್ಣುಗಳ ಪೈಕಿ ಹಲಸಿನ ಹಣ್ಣು ಅತಿ ದೊಡ್ಡ ಗಾತ್ರವನ್ನು ಹೊಂದಿರುವ ಹಣ್ಣಂತೆ. ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ಬಳ್ಳಿಗಳಲ್ಲಿ ಬಿಡುತ್ತೆ, ಅದು ದೊಡ್ಡ ಸೈಜನ್ನು ಹೊಂದಿದೆ. ಆದರೆ ಮರಗಳಲ್ಲಿ ಬಿಡೋ ಪೈಕಿ ಹಲಸಿನ ಹಣ್ಣು ಅತಿ ದೊಡ್ಡ ಗಾತ್ರವನ್ನು ಹೊಂದಿರುವ ಹಣ್ಣು ಎಂದು ಸಾಬೀತಾಗಿದೆ. 50 ಪೌಂಡ್ ತನಕನೂ ತೂಕವನ್ನು ಹೊಂದಿರುತ್ತೆ. ಹಲಸು ಭಾರವಾಗಿರುತ್ತೆ ಅನ್ನೋದು ಒಂದು ಸಾಬೀತಾಗಿರುವ ವಿಷಯ. ಇವತ್ತಿನ ವಿಡಿಯೋ ಹಲಸಿನ ಹಣ್ಣನ್ನು ಕಡುಬನ್ನು ಹೇಗೆ ಮಾಡ್ತಾರೆ ಅಂತ ನೋಡಿದ್ರಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡ್ಬೋದು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಹೊಸ ಒಂದು ಮಾಹಿತಿಯೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಧನ್ಯವಾದಗಳು.